ವಾಟ್ಸಪ್ಗೆ ಬಿಗ್ ಶಾಕ್, ಹೊಸ ಫೀಚರ್ಗೆ ಬ್ರೇಕ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಿನ ಅತಿದೊಡ್ಡ ಮೆಸೇಜಿಂಗ್ ಆ್ಯಪ್ ವಾಟ್ಸಪ್, ಭಾರತದ ಅತಿದೊಡ್ಡ ಮೆಸೇಜಿಂಗ್ ಆ್ಯಪ್ ವಾಟ್ಸಪ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ದೊಡ್ಡ ಯುದ್ಧ ಶುರುವಾಗಿದೆ. ವಾಟ್ಸಪ್ ತರೋಕೆ ಹೊರಟಿದ್ದ ಒಂದು ದೊಡ್ಡ ಬದಲಾವಣೆಗೆ, ಒಂದು ಹೊಸ ಫೀಚರ್ಗೆ ಭಾರಿ ಬದಲಾವಣೆ ಆಗ್ತಿತ್ತು ವಾಟ್ಸಪ್ನಲ್ಲಿ ಬಂದಿದ್ರೆ, ಅದನ್ನು ಭಾರತ ಸರ್ಕಾರ ಇದೀಗ ರೆಡ್ ಸಿಗ್ನಲ್ ತೋರಿಸಿ ಸ್ಟಾಪ್ ಮಾಡಿಸಿದೆ. ಜೂನ್ 29, 2026 ವಾಟ್ಸಪ್ 300 ಕೋಟಿಗೂ ಅಧಿಕ ಬಳಕೆದಾರರಿಗೆ ಒಂದು ಹೊಸ ಫೀಚರನ್ನು ಅನೌನ್ಸ್ ಮಾಡಿತ್ತು. ಈ ಥರ ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ಬಂದಿರಬಹುದು, ನೀವು ಕೂಡ ಮಾಡಿಕೊಂಡಿರಬಹುದು. ಯೂಸರ್ ನೇಮ್ ಫೀಚರ್. ವಾಟ್ಸಪ್ ಸಿಇಒ ಕುನಾಲ್ ಶಾ ಸ್ವತಃ ಎಕ್ಸ್ ಅಕೌಂಟ್ನಲ್ಲಿ ಈ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದರು. ಈ ಹೊಸ ಫೀಚರ್ನಿಂದ ನಿಮ್ಮ ಫೋನ್ ನಂಬರನ್ನು ಗುಟ್ಟಾಗಿಡ್ತೀವಿ ಅಂತ ವಾಟ್ಸಪ್ ಹೇಳ್ಕೊಂಡಿತ್ತು. ಆದರೆ ಅದಕ್ಕೆ ಕೇಂದ್ರ ಸರ್ಕಾರ ಸಿಡಿದೆದ್ದಿದೆ. ಇದರಿಂದ ದೇಶಕ್ಕೆ ಅಪಾಯ ಇದೆ. ಭಾರತದಲ್ಲಿ ಈ ಫೀಚರ್ನ ಕೂಡಲೇ ನೀವು ನಿಲ್ಲಿಸಿ, ರಿಲೀಸ್ ಮಾಡಬೇಡಿ ಇವಾಗಲೇ ಅಂತ ವಾಟ್ಸಪ್ಗೆ ಆದೇಶ ಕೊಟ್ಟಿದೆ. ಹಾಗಿದ್ರೆ ಏನಿದು ವಾಟ್ಸಪ್ನ ಹೊಸ ಯೂಸರ್ ನೇಮ್ ಫೀಚರ್? ಸರ್ಕಾರ ಯಾಕೆಷ್ಟೊಂದು ಗಾಬರಿಯಾಗಿದೆ? ಇದರಿಂದ ವಾಟ್ಸಪ್ ಯೂಸರ್ಸ್ಗೆ ಆಗುವ ಲಾಭ ನಷ್ಟ ಏನು? ಫೋನ್ ನಂಬರ್ ಇಲ್ಲೇನು ಕೂಡ ಹಾಗಾದ್ರ ಮೇಲೆ ವಾಟ್ಸಪ್ ಯೂಸ್ ಮಾಡೋಕ್ಕಾಗತ್ತಾ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನಂಬರ್ ಬೇಕಿಲ್ಲ, ಯೂಸರ್ ನೇಮ್ ಸಾಕು. ಸ್ನೇಹಿತರೆ, ಇವಾಗ ನೀವು ಯಾರಿಗಾದರೂ ವಾಟ್ಸಪ್ ಮಾಡಬೇಕು ಅಂದರೆ ಆ ವ್ಯಕ್ತಿಯ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಲೇಬೇಕು. ಅವರ ನಂಬರ್ ನೀವು ಸೇವ್ ಮಾಡ್ಕೋಬೇಕು. ನಿಮ್ಮ ನಂಬರ್ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಆದರೆ ಹೊಸ ಫೀಚರ್ ಬಂದಮೇಲೆ ಇದಕ್ಕೆಲ್ಲ ಬ್ರೇಕ್ ಬೀಳುತ್ತೆ. ನೀವು ಬೇಕಾಗಿದ್ದ ಯೂಸರ್ ನೇಮ್ನ ಅವೈಲೇಬಲ್ ಇರೋದ್ರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಅದರಲ್ಲಿ ಹೆಸರು, ನಂಬರು, ಕೆಲವೊಂದು ಚಿಹ್ನೆಗಳು ಅಲೋ ಇರ್ತವೆ. ಒಂದು ಎಕ್ಸಾಂಪಲ್ಗೆ ನಾವಿಲ್ಲಿ @Indian_123 ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಈ ಥರ ನಾವು ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಅಷ್ಟೇ ಸಾಕು, ನಂಬರ್ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಯಾರಾದರೂ ನಿಮಗೆ ವಾಟ್ಸಪ್ ಮಾಡಬೇಕು ಅಂದರೆ ಅವ್ರಿಗೆ ನಂಬರ್ ಹೇಳೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಈ ಯೂಸರ್ ನೇಮ್ ಹೇಳಿದ್ರೆ ಸಾಕು. ಆದರೆ ಮೊಬೈಲ್ ನಂಬರೇ ಇಲ್ಲದೆ ವಾಟ್ಸಪ್ನ ಯೂಸ್ ಮಾಡೋಕ್ಕಾಗಲ್ಲ. ಹೊಸ ವಾಟ್ಸಪ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಫೋನ್ ನಂಬರ್ ಬೇಕೇ ಬೇಕು. ಬರೀ ಯೂಸರ್ ನೇಮ್ ಇಟ್ಕೊಂಡು ವಾಟ್ಸಪ್ನ ಯೂಸ್ ಮಾಡ್ಬೋದು. ಓಪನ್ ಮಾಡೋಕ್ಕೆ ಮೊಬೈಲ್ ನಂಬರ್ ಬೇಕೇ ಬೇಕು. ಜೊತೆಗೆ ಯೂಸರ್ ನೇಮ್ ನಿಮ್ಮ ಹೆಸರಲ್ಲೇ ಮಾಡ್ಕೊಂಡ ತಕ್ಷಣ ಯಾರಾದರೂ ಅವ್ರು ವಾಟ್ಸಪ್ಪಲ್ಲಿ ಹೋಗಿ ನಿಮ್ಮ ಹೆಸರು ಸರ್ಚ್ ಮಾಡಿಬಿಟ್ಟು ನಿಮ್ಮ ಯೂಸರ್ ನೇಮನ್ನು ಫೈಂಡ್ ಔಟ್ ಮಾಡೋಕ್ಕೂ ಆಗಲ್ಲ, ಪ್ರೊಫೈಲ್ನ ಫೈಂಡ್ ಔಟ್ ಮಾಡೋಕ್ಕೂ ಆಗಲ್ಲ. ಇನ್ಸ್ಟಾಗ್ರಾಮ್ ಥರ ಎಲ್ಲ ಮಾಡೋಕ್ಕಾಗಲ್ಲ ಪ್ರೊಫೈಲ್ ಹುಡುಕೋಕ್ಕೆ. ಯಾಕಂದರೆ ವಾಟ್ಸಪ್ನಲ್ಲಿ ಇನ್ಸ್ಟಾಗ್ರಾಮ್ ಥರ ಪಬ್ಲಿಕ್ ಯೂಸರ್ ನೇಮ್ ಡೈರೆಕ್ಟ್ರಿ ಇರೋದಿಲ್ಲ. ಜೊತೆಗೆ ಆಪ್ಷನಲ್ ಆಗಿ ಶಾರ್ಟ್ ನಂಬರ್ ಕೊಡಿರೋ ಯೂಸರ್ ನೇಮ್ ಕೀಸ್ ಅನ್ನೋ ಫೀಚರ್ ಕೂಡ ತಗೊಂಬಂದಿದ್ದಾರೆ. ಆವಾಗ ಏನಾಗುತ್ತೆ ಗೊತ್ತಾ, ನೀವು ಅದನ್ನು ಕೂಡ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಯಾರಾದರೂ ನಿಮಗೆ ಮೆಸೇಜ್ ಮಾಡಬೇಕು ಅಂದರೆ ಬರೀ ಅವ್ರಿಗೆ ಯೂಸರ್ ನೇಮ್ ಇದ್ರೂ ಕೂಡ ಸಾಕಾಗಲ್ಲ. ಅವರಿಗೆ ನೀವು ಈ ಕೀ ಕೂಡ ಕೊಡಬೇಕು, ಯೂಸರ್ ನೇಮ್ ಕೀಯನ್ನು ಕೂಡ ಕೊಡಬೇಕು, 4 ಡಿಜಿಟ್ಸ್ನ ಕೀ. ಸೊ ಎರಡೂ ಇದ್ದಾಗ ಮಾತ್ರ ಯೂಸರ್ ನೇಮ್ ಪ್ಲಸ್ ಈ ಪ್ರೈವೇಟ್ ಆಗಿರೋ ನಿಮ್ಮ ಈ ಕೋಡ್ ಎರಡೂ ಅವ್ರ ಹತ್ರ ಇದ್ದಾಗ ಮಾತ್ರ ಅವ್ರು ನಿಮಗೆ ಮೆಸೇಜ್ ಮಾಡೋಕ್ಕೆ ಸಾಧ್ಯ. ಇದರಿಂದ ವಾಟ್ಸಾಪ್ನಲ್ಲಿ ನಿಮ್ಮ ಪ್ರೈವಸಿನೂ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಯಾರಿಗೂ ಮೊಬೈಲ್ ನಂಬರ್ ಶೇರ್ ಮಾಡಬೇಕು ಅಂತಿಲ್ಲ, ಜಸ್ಟ್ ಯೂಸರ್ ನೇಮ್ ಮಾತ್ರ ಶೇರ್ ಮಾಡ್ಬೋದು, ಅವ್ರು ನಿಮಗೆ ಮೆಸೇಜ್ ಮಾಡ್ಬೋದು. ಅಲ್ಲೂ ಫಿಲ್ಟರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆ ಯೂಸರ್ ನೇಮ್ ಕೀಯನ್ನು ಕೂಡ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಯೂಸರ್ ನೇಮ್ ಒಟ್ಟಿಗೆ ಯೂಸರ್ ನೇಮ್ ಕೀ ಕೂಡ ಅವ್ರ ಹತ್ರ ಇದ್ದರೆ ಮಾತ್ರ ಸಾಧ್ಯ. ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು, ನಾನು ಯೂಸರ್ ನೇಮ್ ಕೀಯನ್ನು ಚೇಂಜ್ ಮಾಡ್ಬೋದಾ? ಚೇಂಜ್ ಮಾಡ್ಬೋದು, ಆದರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾಟ್ಗಳಿಗೆ ಇದು ಏನು ಅನ್ವಯ ಆಗಲ್ಲ. ಒಂದ್ಸಲಿ ಚಾಟ್ ನಿಮ್ಮದು ಮತ್ತೊಬ್ಬ ವ್ಯಕ್ತಿ ನಡುವೆ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿದ್ರೆ, ಹಳೆ ಯೂಸರ್ ನೇಮ್ ಮತ್ತು ಕೀ ಪ್ರಕಾರ ಸೆಟ್ ಆಯಿತು ಅಂತ ಹೇಳಿದ್ರೆ, ನೀವು ಯೂಸರ್ ನೇಮ್ ಕೀಯನ್ನು ಚೇಂಜ್ ಮಾಡಿದ್ರೂ ಕೂಡ ಅವ್ರು ನಿಮಗೆ ಮೆಸೇಜ್ ಮಾಡ್ಬೋದು, ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು, ಅದಕ್ಕೆ ಅಫೆಕ್ಟ್ ಆಗಲ್ಲ. ಹೊಸದಾಗಿ ಯಾರಾದರೂ ನಿಮಗೆ ಚಾಟ್ ಮಾಡಬೇಕು, ನಿಮ್ಮ ಹತ್ರ ಬರಬೇಕು, ಮೆಸೇಜ್ ಮಾಡಬೇಕು ಅಂದರೆ ಅವರಿಗೆ ನಿಮ್ಮ ಹೊಸ ಕೀ ಅನ್ವಯ ಆಗುತ್ತೆ. ನಿಮ್ಮ ಯೂಸರ್ ನೇಮ್ ಒಂದು ವೇಳೆ ಆಲ್ರೆಡಿ ಎಸ್ಟಾಬ್ಲಿಷ್ ಚಾಟಲ್ಲಿದ್ದವ್ರು ಯಾರೋ ಬೇರೆಯವರು ಶೇರ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದನ್ನು ಇಟ್ಕೊಂಡು ಹೊಸಬ್ರು ಯಾರೋ ನಿಮಗೆ ಮೆಸೇಜ್ ಮಾಡೋಕ್ಕಾಗಲ್ಲ. ನೀವು ಯೂಸರ್ ನೇಮ್ ಕೀಯನ್ನು ಚೇಂಜ್ ಮಾಡಿದರೆ ಮತ್ತೆ ನಿಮ್ಮ ಹತ್ರ ಅವರು ಯೂಸರ್ ನೇಮ್ ಕೀಯನ್ನು ಕೂಡ ಪಡ್ಕೊಂಡಿರಬೇಕಾಗುತ್ತೆ. ಇದು ಬೆಸ್ಟ್ ಪ್ರೈವಸಿ ಫೀಚರ್ ಅಂತ ವಾಟ್ಸಪ್ ಹೇಳಿದೆ. ತುಂಬ ಜನಕ್ಕೆ ನಂಬರ್ ಶೇರ್ ಮಾಡೋಕ್ಕೆ ಇಷ್ಟ ಇರಲ್ಲ. ಗ್ರೂಪ್ ಚಾಟ್ಗಳಲ್ಲೂ ಕೂಡ ಪರ್ಸ್ನಲ್ ನಂಬರ್ ಡಿಸ್ಪ್ಲೇ ಆಗೋ ತುಂಬ ಜನಕ್ಕೆ ಇಷ್ಟ ಇರೋದಿಲ್ಲ. ಅಂಥವರಿಗೆ ಈ ಫೀಚರ್ ಹೆಲ್ಪ್ ಆಗುತ್ತೆ ಅಂತ ಮೆಟಾ ಹೇಳಿದೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಆರಂಭದಲ್ಲೇ ಕೊಕ್ಕೆ ಹಾಕಿದೆ, ವಾಟ್ಸಪ್ಗೆ ಡೆಡ್ಲೈನ್ ಕೊಟ್ಟಿದೆ. ಸದ್ಯಕ್ಕೆ ಇದನ್ನು ಸ್ಟಾಪ್ ಮಾಡಿ ಇಂಡಿಯಾದಲ್ಲಿ ಇದನ್ನು ಜಾರಿಗೊಳಿಸಬೇಡಿ ಅಂತ ಸೂಚನೆ ಕೊಟ್ಟಿದೆ. ಹಾಗಿದ್ರೆ ಯಾಕೆ? ಇದ್ದಕ್ಕಿದ್ದಂತೆ ಏನಾಯಿತು ಈ ಫೀಚರ್ನಲ್ಲಿ? ಇದರಿಂದ ನಿಮ್ಮ ವಾಟ್ಸಪ್ಗೆ ಏನಾಗುತ್ತೆ ಎಲ್ಲವನ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ ಸ್ನೇಹಿತರೆ. ಲೈಫ್ ತುಂಬಾ ಅನ್ಸರ್ಟನ್, ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ ಜಗತ್ತನ್ನ. ಹಾಗಿರ್ಬೇಕಾದ್ರೆ ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿಗೆ ಆರ್ಥಿಕವಾಗಿ ಮುಂದಿನ ಜೀವನಕ್ಕೆ ಏನು ದಾರಿ?
ಅದಕ್ಕೆ ಉತ್ತರವಾಗಿರೋದೇ ಟರ್ಮ್ ಇನ್ಶೂರೆನ್ಸ್. 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಬರೀ 400-500 ರೂಪಾಯಿಂದ ಶುರುವಾಗುತ್ತೆ. ತಿಂಗಳು ಅಷ್ಟು ಕಟ್ತಾ ಹೋದ್ರೆ ಸಾಕು. ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿಗೆ ಆ ಅಮೌಂಟ್ ಸಿಂಗಲ್ ಪೇಮೆಂಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಸಿಗತ್ತೆ. ನೀವು 1 ಕೋಟಿಗೆ ಮಾಡಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿ, ಆ ರೀತಿ ದುಡ್ಡು ಸಿಗುತ್ತೆ. ತುಂಬಾ ಸಣ್ಣ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡೋ ಪ್ರೊಟೆಕ್ಷನ್ ಪ್ಲಾನೇ ಟರ್ಮ್ ಇನ್ಶೂರೆನ್ಸ್. ಇದು ಭಾರತದ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯ ಮಾಡಿರೋ ಮತ್ತು ರೆಗ್ಯುಲೇಟ್ ಆಗೋ ಎಸ್ಟಾಬ್ಲಿಷ್ಡ್ ಪ್ರೊಟೆಕ್ಷನ್ ಪ್ಲಾನ್ ಇದು. ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಯನ್ನು ಆರ್ಥಿಕವಾಗಿ ಸುಭದ್ರ ಮಾಡೋಕೆ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಈಗ ಆನ್ಲೈನ್ ಆಫರ್ ಕೂಡ ಇದೆ. GST ಬೇರೆ 0 ಆಗಿರೋದ್ರಿಂದ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಯಾಕಂದರೆ ಏಜ್ ಜಾಸ್ತಿ ಆಗ್ತಾ ಹೋಗ್ತಾ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಂಗ್ ಏಜ್ನಲ್ಲಿ ಜಾಯ್ನ್ ಆದರೆ ಅದೇ ಪ್ರೀಮಿಯಂ ಮುಂದಿನ ಎಷ್ಟು ವರ್ಷಗಳ ಕಾಲ ಮಾಡಿಸ್ತೀರಿ ಅಷ್ಟು ವರ್ಷಕ್ಕೆ ಲಾಕ್ ಇನ್ ಆಗುತ್ತೆ, ಚೇಂಜ್ ಆಗಲ್ಲ ವರ್ಷ ಇದು. ಸೊ ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಸ್ನೇಹಿತರೆ. ಸೆಕೆಂಡ್ ಲಿಂಕ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ, ಅದನ್ನು ಕೂಡ ಆಸಕ್ತರು ಚೆಕ್ ಮಾಡ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಕಳ್ಳರಿಗೆ ಕೀಲಿಕಾಯಿ, ವಾಟ್ಸಪ್ಗೆ 3 ದಿನದ ಡೆಡ್ ಲೈನ್. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಇಲಾಖೆ ಕುನಾಲ್ ಸರ್ ಸ್ವಲ್ಪ ತಡೀರಿ ಅಂತ ವಾಟ್ಸಪ್ಗೆ ಬ್ರೇಕ್ ಹಾಕಿದೆ. ಈ ಫೀಚರ್ ಬಗ್ಗೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಫಸ್ಟ್ಗೆ ನಾವು ಇದನ್ನು ಚೆಕ್ ಮಾಡಬೇಕು, ನೋಡಬೇಕು. ನಮ್ಮ ಪರ್ಮಿಷನ್ ತಗೊಂಡು ಆಮೇಲೆ ಬೇಕಾದ್ರೆ ನೋಡೋಣ, ಅಲ್ಲಿ ತನಕ ಲಾಂಚ್ ಮಾಡಬೇಡಿ ಅಂತ ಹೇಳಿದೆ. ಹಾಗೆ ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ, ಮಿಸ್ಯೂಸ್ ಆಗೋದನ್ನು ಹೇಗೆ ತಡೆಯೋದು, ಅದ್ರ ಬಗ್ಗೆ 3 ಡೇಸ್ ಒಳಗಡೆ ರಿಪೋರ್ಟ್ ಕೊಡಿ ಅಂತ ಡೆಡ್ ಲೈನ್ ಕೊಟ್ಟಿದೆ. ಸರ್ಕಾರ ಇಲ್ಲಿ ಇಷ್ಟು ಟೆನ್ಷನ್ ತಗೊಳ್ಳೋಕೆ ಮುಖ್ಯವಾಗಿ 3 ದೊಡ್ಡ ಕಾರಣಗಳು ಕೂಡ ಇದಾವೆ. ಮೊದಲನೇದು ಸ್ಕ್ಯಾಮ್ಸ್ ಮತ್ತು ಡಿಜಿಟಲ್ ಅರೆಸ್ಟ್. ಬರೀ ಯೂಸರ್ ನೇಮ್ ಇಟ್ಕೊಂಡು ಚಾಟ್ ಮಾಡೋದ್ರಿಂದ ಪ್ರೈವಸಿ ಸಿಗಬಹುದು ನಿಜ, ಆದರೆ ಇದೇ ಪ್ರೈವಸಿ ಕಳ್ಳರಿಗೆ, ಉಗ್ರರಿಗೆ, ಕ್ರಿಮಿನಲ್ಗಳಿಗೆ, ಫ್ರಾಡ್ ಮಾಡೋರಿಗೆ ಅವ್ರಿಗೂ ಸಿಗುತ್ತಲ್ವಾ. ಆನ್ಲೈನ್ ಫ್ರಾಡ್, ಫಿಶಿಂಗ್, ಡಿಜಿಟಲ್ ಅರೆಸ್ಟ್, ಸ್ಕ್ಯಾಮ್ ಸಿಕ್ಕಾಪಟ್ಟೆ ಜಾಸ್ತಿ ಆದರೆ ಏನು ಮಾಡೋದು? ಈಗ ಆಲ್ರೆಡಿ ಜನರಿಗೆ ನಕಲಿ ಪೊಲೀಸು, CBI, ಜಡ್ಜ್ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡೋ ವಂಚನೆ ನಡೀತಾ ಇದೆ. ಇನ್ನು ಯೂಸರ್ ನೇಮ್ ಬಂದರೆ ನಂಬರ್ ಕೂಡ ಕಾಣಲ್ಲ. ಆಗ ಸ್ಕ್ಯಾಮರ್ಸ್ ಲಿಂಕ್ ಕಳಿಸಿ ದುಡ್ಡು ಹೊಡೆದ್ರೆ ಯಾರು ಅಂತ ಟ್ರೇಸ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅನ್ನೋದು ಸರ್ಕಾರದ ಆತಂಕ. VIP-ಗಳ ಹೆಸರು ಇಟ್ಕೊಳ್ಳೋಕೆ ಆಗಲ್ಲ ನಿಜ, ಆದರೆ ಲೋಕಲ್ ಅಧಿಕಾರಿಗಳ ಹೆಸರಲ್ಲಿ ವಂಚನೆ ಮಾಡಬಹುದಲ್ವಾ? ಎಲ್ಲೋ ಮೋದಿ ಅವರ ಹೆಸರನ್ನ, ಡೊನಾಲ್ಡ್ ಟ್ರಂಪ್ ಹೆಸರನ್ನ, ಅಮಿತ್ ಶಾ ಹೆಸರನ್ನ, ಆಮೇಲೆ ಕುನಾಲ್ ಶಾ, ಜಕರ್ಬರ್ಗ್ ಇವ್ರ ಹೆಸರನ್ನೆಲ್ಲ ಲಾಕ್ ಮಾಡಿರ್ತಾರೆ, ಯಾರಿಗೂ ತಗೊಳಕ್ ಕೊಡಲ್ಲ ಇವರು. ಓಕೆ, ಆದರೆ ಲೋಕಲ್ ಅಧಿಕಾರಿಗಳ ಹೆಸರೆಲ್ಲ ಗೊತ್ತಿರುತ್ತಾ ಮೆಟಾಗೆ? ಅದನ್ನೇ ಬಳಸ್ಕೊಂಡು ಇವರು ಸ್ಥಳೀಯ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಅವರ ಹೆಸರಲ್ಲಿ ಕ್ರಿಯೇಟ್ ಮಾಡಿಕೊಂಡು ಮೋಸ ಮಾಡೋಕ್ಕೆ ಶುರು ಮಾಡಿದ್ರೆ, ಯೂಸರ್ ನೇಮ್ ಕ್ರಿಯೇಟ್ ಮಾಡಿಕೊಂಡು ಅನ್ನೋ ಆತಂಕ ಇದೆ. ಫೋಟೋ ಅಂತೂ ಸಿಗುತ್ತೆ, ಯೂಸರ್ ನೇಮ್ ಕ್ರಿಯೇಟ್ ಮಾಡು, ಪ್ರೊಫೈಲ್ ಫೋಟೋ ಹಾಕು, ಮೋಸ ಮಾಡು, ಅವಾಗ ಏನು ಮಾಡೋದು ಅನ್ನೋ ಆತಂಕ ಇದೆ. ಜೊತೆಗೆ ಸ್ನೇಹಿತರೆ, ಬ್ಯಾಂಕ್ಗಳ ಹೆಸರಲ್ಲೂ ಮೋಸ ಆಗ್ಬೋದು. ಉದಾಹರಣೆಗೆ @SBI_bank ಬದಲಿಗೆ @SBI Banks SSS ಆ ಥರ ಏನೋ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮೋಸ ಮಾಡಿದ್ರೆ ಹೇಗೆ, ಅದನ್ನು ತಡೆಯೋದು ಹೇಗೆ ಅನ್ನೋ ಆತಂಕ ಇದೆ. ಪೇಟಿಎಂ ಸಂಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಕೂಡ ಇದೇ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗೆ ದಿಲ್ಲಿ ಮಾಜಿ DCM ಮನೀಶ್ ಸಿಸೋಡಿಯಾ ಅವರು, ನನ್ನ ಹೆಸರು ಮತ್ತು ಆ ಪಾರ್ಟಿ ಹೆಸರಿನ ಕಾಂಬಿನೇಷನ್ ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಹಲವು ಯೂಸರ್ಸ್ ಆಲ್ರೆಡಿ ನಾವು ಪೊಲೀಸರ ಹೆಸರು ಅಂದರೆ @DCP North ಈ ರೀತಿಯೆಲ್ಲ ಹೆಸರು ರಿಸರ್ವ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿದ್ವಿ, ಆಗ್ತಾ ಇದೆ, ಇದು ಬಹಳ ಅಪಾಯಕಾರಿ ಅಂಥೇಳಿ ಅಲರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರೆ, IT ಆ್ಯಕ್ಟ್ 2000 ಮತ್ತು 2021 IT ರೂಲ್ಸ್ ಪ್ರಕಾರ ಮೆಸೇಜ್ ಮೊದಲು ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡೋ ಜವಾಬ್ದಾರಿ ವಾಟ್ಸಪ್ ಮೇಲೇ ಇದೆ. ಇದರ ಪ್ರಕಾರ ಮೆಸೇಜ್ ಎಲ್ಲಿಂದ ಹುಟ್ಕೊಳ್ತು, ಫಸ್ಟ್ ಒರಿಜಿನೇಟರ್ ಅನ್ನೋದನ್ನು ಪತ್ತೆ ಹಚ್ಚೋ ಜವಾಬ್ದಾರಿ ಆ್ಯಪ್ದೇ ಆಗಿರುತ್ತೆ. ಒಂದು ವೇಳೆ ವಾಟ್ಸಪ್ ಈ ನಿಯಮ ಪಾಲಿಸಲಿಲ್ಲ ಅಂದರೆ ಏನಾಗುತ್ತೆ? ಸೆಕ್ಷನ್ 79 ಅಡಿಯಲ್ಲಿ ಸಿಗೋ ಸೇಫ್ ಹಾರ್ಬರ್ ರಕ್ಷಣೆಯನ್ನು ವಾಟ್ಸಪ್ ಕಳ್ಕೊಳ್ಳುತ್ತೆ. ಅಂದರೆ ಯಾರೋ 3ನೇ ವ್ಯಕ್ತಿ ವಾಟ್ಸಪ್ ಮೂಲಕ ಕ್ರೈಮ್ ಮಾಡಿದ್ರೆ ಅದಕ್ಕೆ ನೇರವಾಗಿ ವಾಟ್ಸಪ್ ಕಂಪ್ನಿನ ಹೊಣೆಯಾಗುತ್ತೆ. ಒಂದು ವೇಳೆ ಅವರು ಪತ್ತೆ ಹಚ್ಚಿ ಹೇಳಕ್ಕೆ ಅವ್ರ ಕೈಲಿ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಹೀಗಾಗಿ ಸರ್ಕಾರ ಈ ವಿಚಾರದಲ್ಲಿ ವಾಟ್ಸಪ್ಪನ್ನು ಸದ್ಯಕ್ಕೆ ಬ್ಲಾಕ್ ಮಾಡಿದೆ, ತಡೀರಿ ಅಂತ. ಸ್ನೇಹಿತರೆ, ದೊಡ್ಡ ಬದಲಾವಣೆ ಆಗುತ್ತೆ ಇದು ಬಂದರೆ. ಯಾಕಂದರೆ ವಾಟ್ಸಪ್ಗೆ ಜಗತ್ತಲ್ಲಿ 330 ಕೋಟಿ ಯೂಸರ್ಸ್ ಇದ್ದಾರೆ. ನಮ್ಮ ಭಾರತದ ಲೆಕ್ಕಾಚಾರ ನೋಡಿದ್ರೆ ರಿಪೋರ್ಟ್ಸ್ ಪ್ರಕಾರ 85 ಕೋಟಿ ವಾಟ್ಸಪ್ ಯೂಸರ್ಸ್ ಇದ್ದಾರೆ. ಅಂದರೆ ಭಾರತದ ಒಟ್ಟು ಇಂಟರ್ನೆಟ್ ಯೂಸರ್ಸ್ ಪೈಕಿ 97% ಜನ ವಾಟ್ಸಪ್ ಬಳಸ್ತಾರೆ. ಇಷ್ಟು ದೊಡ್ಡ ಮಟ್ಟದ ಪ್ರಭಾವ ಇರೋ ಕಾರಣಕ್ಕೇನೆ ಸರ್ಕಾರ ಈಗ ಹದ್ದಿನ ಕಣ್ಣಿಟ್ಟಿದೆ. ಸರ್ಕಾರದ ನೋಟಿಸ್ಗೆ ವಾಟ್ಸಪ್ ಉತ್ತರ. ವಾಟ್ಸಪ್ ಕಡೆಯಿಂದ ಕ್ಲಾರಿಫಿಕೇಶನ್ ಬಂದಿದೆ. ಈ ಯೂಸರ್ ನೇಮ್ ಅನ್ನೋದು ಕಂಪ್ಲೀಟ್ ಆಗಿ ಆಪ್ಷನಲ್ ಆಗಿರುತ್ತೆ. ನಿಮ್ಮ ಎಕ್ಸಾಕ್ಟ್ ಯೂಸರ್ ನೇಮ್ ಗೊತ್ತಿದ್ರೆ ಮಾತ್ರ ಬೇರೆಯವರು ನಿಮಗೆ ಮೆಸೇಜ್ ಮಾಡಬಹುದು. ಯಾರಾದರೂ ಗೊತ್ತಿಲ್ಲದವರು ಮೊದಲ ಬಾರಿ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ ಯಾವ ರಾಷ್ಟ್ರದಿಂದ ಬಂದಿದೆ ಅಂತ ಹೇಳಿ ವಾರ್ನಿಂಗ್ ಜೊತೆಗೆ ವಾಟ್ಸಪ್ ಫ್ಲಾಗ್ ಹಾಕುತ್ತೆ. ಸೆಲೆಬ್ರಿಟಿಗಳು, ಪ್ರಮುಖ ವ್ಯಕ್ತಿಗಳು ಹಾಗೂ ಸರ್ಕಾರಿ ಸಂಸ್ಥೆಗಳ ಹೆಸರನ್ನ ಬೇರೆಯವರು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅವರ ಹೆಸರನ್ನ ಡೂಪ್ಲಿಕೇಟ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೂ ಆಗದಂತೆ ಬ್ಲಾಕ್ ಮಾಡಿದ್ದೀವಿ ಅಂತ ವಾಟ್ಸಪ್ ಹೇಳಿದೆ.
ಇದರ ಜೊತೆಗೆ ನಕಲಿ ಅಕೌಂಟ್ ಸ್ಕ್ಯಾಮ್ ತಡೆಯೋಕೆ ಯೂಸರ್ ನೇಮ್ ಕೀ ಅನ್ನೋ ಎಕ್ಸ್ಟ್ರಾ ಸೇಫ್ಟಿ ಲೇಯರ್ ಆವಾಗಲೇ ಹೇಳಿದ್ವಲ್ಲ ಅದು ಕೂಡ ಇದೆ. ಆ ಕೀಯನ್ನು ಯಾವಾಗ ಬೇಕಿದ್ರೂ ರೀಸೆಟ್ ಮಾಡಿ ಹೊಸ ಮೆಸೇಜ್ ಬರೋದನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೋದು. ನಿಮ್ಮ ವಾಟ್ಸಪ್ ಯೂಸರ್ ನೇಮ್ ಹಾಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೂಸರ್ ನೇಮ್ ಒಂದೇ ಆಗಿರಬೇಕು ಅಂದರೆ ಮಾತ್ರ ಅಕೌಂಟ್ ಲಿಂಕ್ ಮಾಡಬಹುದು. ಇಲ್ಲ ಅಂದರೆ ನೀವು ಪ್ರತ್ಯೇಕವಾಗಿ ಯೂಸರ್ ನೇಮ್ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ವಾಟ್ಸಪ್ನಲ್ಲಿ. ಹಾಗೆ ಪಾಪ್ಯುಲರ್ ನೇಮ್ಸನ್ನು ಬೇರೆಯವರು ಕ್ಲೇಮ್ ಮಾಡ್ತಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ವಾಟ್ಸಪ್ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಕೇವಲ ಒರಿಜಿನಲ್ ಓನರ್ಸ್ ಮಾತ್ರ ಹೆಸರುಗಳನ್ನು ರಿಸರ್ವ್ ಮಾಡಬಹುದು ಅಂತ ಕ್ಲಾರಿಟಿ ಕೊಟ್ಟಿದೆ. ಮುಖ್ಯವಾಗಿ ಈ ಫೀಚರನ್ನು ಈ ವರ್ಷದ ಕಡೆಗೆ ಫುಲ್ ಲಾಂಚ್ ಮಾಡ್ತೀವಿ. ಈಗ ಕೇವಲ ರಿಸರ್ವೇಷನ್ ಮಾತ್ರ ಓಪನ್ ಮಾಡಿದ್ದೀವಿ. ಜನರ ಫೀಡ್ಬ್ಯಾಕ್ ತಗೊಂಡು ಸೇಫ್ಟಿ ಮೆಷರ್ಸ್ ಇಂಪ್ರೂವ್ ಮಾಡ್ತೀವಿ ಅಂತ ಕಂಪನಿ ಹೇಳಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಮೊದಲಿನ ಥರನೇ ಮೊಬೈಲ್ ನಂಬರ್ ಇದ್ದವರು ನಿಮಗೆ ಮೆಸೇಜ್ ಮಾಡಬಹುದು. ಮೊಬೈಲ್ ನಂಬರ್ ಇದ್ದಾಗ ಸೇವ್ ಆಗಿದ್ರೆ ಅದನ್ನು ಮೆಸೇಜನ್ನು ತಡಿಲಿಕ್ಕಾಗಲ್ಲ. ತಡಿಬೇಕು ಅಂದರೆ ನೀವು ಅವ್ರ ಮೆಸೇಜ್ ಬಂದಾಗ ಬ್ಲಾಕೇ ಮಾಡಬೇಕು. ಸೊ ಮೊಬೈಲ್ ನಂಬರ್ ಬೇಸ್ಡ್ ಇದ್ದೇ ಇರುತ್ತೆ. ವಾಟ್ಸಪ್ ಹೇಗೆ ವರ್ಕ್ ಆಗ್ತಿತ್ತೋ ಹಾಗೆ ಅದು ವರ್ಕ್ ಆಗ್ತಾನೆ ಇರುತ್ತೆ. ಆದರೆ ಯೂಸರ್ ನೇಮ್ ಮತ್ತು ಯೂಸರ್ ನೇಮ್ ಕೀ ಹೊಸ ಫೀಚರ್ ಅಷ್ಟೇ. ಯಾರಾದರೂ ಯೂಸರ್ ನೇಮನ್ನು ಆಕ್ಟಿವೇಟ್ ಮಾಡ್ಕೊಳ್ತಾ ಇದ್ರೆ ನಮ್ಮ ಸಜೆಷನ್ ಏನು ಅಂದರೆ ಎಕ್ಸ್ಟ್ರಾ ಆ್ಯಡೆಡ್ ಸೆಕ್ಯೂರಿಟಿಗೆ ಯೂಸರ್ ನೇಮ್ ಕೀಯನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೂ ಕಾಲಕ್ಕೆ ಅದನ್ನು ರೀಸೆಟ್ ಮಾಡ್ಕೊಳ್ತಾ ಇರಿ ಅಂತ ಹೇಳಿ. ಯಾಕಂದರೆ ಯಾರಾದರೂ ನಿಮ್ಮ ನಂಬರ್ ಸಿಕ್ಕಿಲ್ಲ ಅಂದರೆ ಯೂಸರ್ ನೇಮ್ ಗೆಸ್ ಮಾಡಿಕೊಂಡು ನಿಮಗೆ ಮೆಸೇಜ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಿಗೆ ಕೀ ಕೂಡ ಬೇಕಾಗುತ್ತೆ ನೀವು ಕೀಯನ್ನು ಆಕ್ಟಿವ್ ಮಾಡಿಟ್ಟಾಗ. ಒಂದು ವೇಳೆ ನೀವು ಯಾರಿಗಾದರೂ ಕೀ ಕೊಟ್ಟು ಅವರಿಂದ ಶೇರ್ ಆಗಿ ಬೇರೆ ಕಡೆ ಹೋಗಿ ಆ ಥರ ಏನಾದ್ರು ಆಗೋ ಸಿಚುವೇಶನ್ ಇದ್ರೂ ಕೂಡ ನೀವು ಕಾಲಕ್ಕೆ ಯೂಸರ್ ನೇಮ್ ಕೀಯನ್ನು ರೀಸೆಟ್ ಮಾಡ್ತಾ ಇದ್ರೆ ಆಯಿತು. ನಿಮ್ಮ ಪ್ರೊಫೈಲ್ನಲ್ಲಿ ಹೋದಾಗ ನಿಮಗೆ ಕಾಣುತ್ತೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಥರ, ಅವುಗಳನ್ನ ನೀವು ರೀಸೆಟ್ ಮಾಡ್ತಾನೆ ಇರ್ಬೋದು. ಅವಾಗ ಹೊಸ ಮೆಸೇಜ್ ಬರಬೇಕು ಅಂತ ಹೇಳಿದ್ರೆ ಯೂಸರ್ ನೇಮ್ ಪ್ಲಸ್ ಕೀ ಕೂಡ ಬೇಕಾಗುತ್ತೆ, ಅಥವಾ ನಿಮ್ಮ ಫೋನ್ ನಂಬರ್ ಆದರೂ ಬೇಕಾಗುತ್ತೆ ಮೆಸೇಜ್ ಮಾಡೋಕ್ಕವರು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಈ ಫೀಚರ್ ಬಗ್ಗೆ, ಈ ಬದಲಾವಣೆ ಬಗ್ಗೆ. ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆವಾಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಲಿಂಕ್ ಇದೆ, ಹಾಗೆ ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ ಕೂಡ ಇದೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ನಿಮ್ಮ ಫ್ಯಾಮಿಲಿಗೆ ನೀವು ಆರ್ಥಿಕವಾಗಿ ದುಡ್ಡು ಕಾಸಿನ ಸೇಫ್ಟಿಯನ್ನು ಗ್ಯಾರಂಟಿ ಮಾಡಬಹುದು. ಆಗಲೇ ಹೇಳಿದ ಹಾಗೆ 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿದ ಟರ್ಮ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗುತ್ತೆ ಆ ಪ್ರೈಸಿಂದ. ಹಾಗೆ 600-700 ರೂಪಾಯಿಗೆಲ್ಲ ನೀವು 10-20 ಲಕ್ಷ ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಲಿಕ್ಕಾಗತ್ತೆ. ಅವಾಗಷ್ಟು ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ಯಾರಿಂದೂ ಕೂಡ ಮಾಡಿಸಿಲ್ಲ, ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ ಸ್ನೇಹಿತರೆ. ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಯಾರ್ದು ಬೆಸ್ಟ್ ಪ್ರೈಸ್ ಮತ್ತು ಫೀಚರ್ ಇದೆ ಅಂತ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು. ಇಲ್ಲಾಂದ್ರೆ ಅಲ್ಲಿ ಎಕ್ಸ್ಪರ್ಟ್ ಅಡ್ವೈಸನ್ನು ಕೂಡ ನೀವು ಕೇಳ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.